ಅಯೋಗ್ಯ 2 ನನಗೆ ಭಾಳ ಖುಷಿ ಆಗೋದೇನು ಅಂತಂದರೆ ಯೂಶಲಿ ಸೆಲೆಬ್ರಿಟಿ ಶೋಗಳಿಗೆ ಹೋಗುವಂಥದ್ದು. ಇದರಲ್ಲಿ ಇನ್ನೂ ಜಾಸ್ತಿ ಖುಷಿ ಏನಕ್ಕೆ ಅಂತಂದರೆ ಇದು ಬರೀ ಸೆಲೆಬ್ರಿಟಿ ಶೋ ಅಲ್ಲ, ಸಕ್ಸಸ್ ಸೆಲೆಬ್ರಿಟಿ ಶೋ ಅಂತ. ಆ್ಯಕ್ಚುಲಿ ಒಂದು ಸಿನಿಮಾದ ಸಕ್ಸಸ್ಸನ್ನು ಹಂಚ್ಕೊಳ್ಳೋವಂಥದ್ದು ಇದೆಯಲ್ಲ, ಅದು ಒಬ್ಬ ಚಿತ್ರರಂಗದವನಾಗಿ ಕನ್ನಡಿಗನಾಗಿ ಈ ಸಿನಿಮಾದ ಗೆಲುವಿದೆಯಲ್ಲ ನನಗೆ ಸಿಕ್ಕಷ್ಟೇ ಖುಷಿಯಾದಂಥ ಗೆಲುವು. ಏನಕ್ಕೆ ಅಂತಂದರೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಅಷ್ಟೂ ಜನ ಈ ಸಿನಿಮಾಗೆ ಅಂಟ್ಕೊಂಡಿರೋವಂಥದ್ದು ಇದೆಯಲ್ಲ, ಹೆಗಲಿಗೆ ಹೆಗಲು ಕೊಡುವಂಥದ್ದು ಇದೆಯಲ್ಲ, ಅದನ್ನು ಭಾಳ ಹತ್ತಿರದಿಂದ ನೋಡಿದಂಥ ಟೀಮು. ಮಹೇಶ್ನಿಂದ ಹೇಳ್ತೀನಿ, ನನಗೆ ಭಾಳ ಹತ್ತಿರದ ಹುಡುಗ. ತುಂಬ 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 ದಿವಸದಿಂದಲೂ ತುಂಬ ಕಷ್ಟಪಟ್ಟು ಸ್ಕ್ರ್ಯಾಚಿಂದ ಇಲ್ಲಿ ತನಕ ಬಂದು ಈ ಥರದೊಂದು ಸಿನಿಮಾ ಮಾಡುವಂಥ ಮಟ್ಟಕ್ಕೆ ಅವ್ರು ಬೆಳೀತಾರೆ ಅಂತಂತಂದರೆ ಅವರಿಗೆ ಈ ಕೆಲಸದ ಮೇಲಿರುವಂಥ ನಂಬಿಕೆ, ಈ ಕೆಲಸದ ಮೇಲಿರುವಂಥ ಶಕ್ತಿ ಅವರಿಗೆ. ಆಮೇಲೆ ಈ ಥರದ ಒಂದು ಟೀಮಿಗೆ ಈ ಥರದ ಒಂದು ಬೆನ್ನೆಲುಬು ಬೇಕೇ ಬೇಕು, ಈ ಥರದೊಂದು ಪಿಲ್ಲರ್ ಬೇಕೇ ಬೇಕು. ಇವತ್ತು ನಾನು ಸತೀಶ್ ಅವರು ಈ ಸಿನಿಮಾದ ನಾಯಕ ನಟರು, ಆದರೆ ಇದ್ರ ಜೊತೆಯಲ್ಲಿ ಒಂದಿಷ್ಟು ನಾಯಕ ನಟರನ್ನ ನೋಡ್ತಾ ಇದ್ದೀನಿ. ಒಬ್ಬೊಬ್ಬರನ್ನ ಕೂಡ ಈ ಸಿನಿಮಾದಲ್ಲಿ ನಾಯಕ ನಟರಾಗಿ ನಿಲ್ಲಿಸ್ಕೊಳ್ಳೋವಂಥದ್ದು. ಸತೀಶ್ ಅವರು ನನಗೆ ತುಂಬ ದಿವಸದಿಂದ ನಾನು ಅವರು ಕ್ಯಾರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದಂಥ ಒಂದು ದಿವಸಗಳು. ನನಗೆ ನಿಜ ಹೇಳ್ತೀನಿ, ಸಿನಿಮಾ ಮಾಡೋದು ಒಂದಾದರೆ ಸಿನಿಮಾನ ಜನಕ್ಕೆ ತಲುಪಿಸೋದಿದೆಯಲ್ಲ, ಸಿನಿಮಾ ಮಾಡೋದಕ್ಕಿಂತ ಹೆಚ್ಚು ಕೆಲಸ ಕೇಳುತ್ತೆ, ಬೆವರು ಕೇಳುತ್ತೆ. ಅದನ್ನು ಕೊಡಬೇಕು ಅಂತ ಅನ್ನೋವಂಥದ್ದು ಎದೆ ತಟ್ಟಿ ನಿಂತ್ಕೊಳ್ಳೋವಂಥ ಗೆಳೆಯ ನನಗೆ. ಇವತ್ತು ನೋಡಿ, ನಾನು ಅವ್ರು ಮಾತಾಡೋಕ್ಕಾಗ್ತಾಯಿಲ್ಲ, ಗಂಟ್ಲು ಅವ್ರಿಗೆ ಕೆಟ್ಟಿದೆ. ಏನಕ್ಕೆ ಅಂತಂತಂದರೆ ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ, ನಿಮ್ಮನ್ನು ಬಿಡ್ತಾನೆ ಇಲ್ಲ ನಾನು. ಅಯ್ಯಾಗಿ ಎಲ್ಲೂ ಬಿಟ್ಟಿಲ್ಲ ನಾನು ಎದೆ ಹೇಳಿದೆ ಅವ್ರಿಗೆ. ಅಕಸ್ಮಾತ್ ಇವತ್ತು ಇಲ್ಲ ಅಂತಿದ್ದಿದ್ದೆ, ಇವತ್ತು ಬೆಳಗಿನ ಶೋ ನಾನು ಬುಕ್ ಮಾಡಿದ್ದೆ. ನಾನು ಹೇಳಿದೆ ಅವ್ರಿಗೆ ನಾನು ಹೋಗಬೇಕಾಗಿತ್ತು ಅಂತ. ಆ ಥರ ಕರೆಯೋದಲ್ಲ, ನಮಗೆ ಹೋಗಬೇಕು ಅಂತ ಅನ್ಸೋವಂಥ ಒಂದು ಸಿನಿಮಾ ಇದಾಗಬೇಕು. ಖಂಡಿತವಾಗ್ಲೂ ಭಾಳ ದಿವಸ ಆಗಿತ್ತು ನಗುವಿನ ಒಂದು ಸಿನಿಮಾ ನಮಗೆ ಬಂದು. ಇವತ್ತು ಈ ಸಿನಿಮಾದ ಗೆಲುವಿದೆಯಲ್ಲ, ನಾನು ಈ ಪ್ರಪಂಚಕ್ಕೆ ಸೇರಿದವನು, ಅಂದರೆ ಕಾಮಿಡಿ ಅನ್ನುವ ಪ್ರಪಂಚಕ್ಕೆ ಸೇರಿದವನು. ಕಾಮಿಡಿ ಅನ್ನುವಂಥ ಒಂದು ಸಿನಿಮಾ ಗೆದ್ದಿದೆ ಅಂತ ಅನ್ನೋದಾದರೆ ನಾನೇ ಗೆದ್ದಷ್ಟು ಖುಷಿ ನನಗೆ, ನಾನೇ ಗೆದ್ದಿದ್ದೀನಿ ಅನ್ನೋಷ್ಟೇ ಖುಷಿ ನನಗೆ. ಇದು ಈ ತಂಡಕ್ಕೆ ಸೇರಬೇಕಾದಂಥ ಮಚ್ ಡಿಸರ್ವಿಂಗ್ ತಂಡ ಈ ಒಂದು ಗೆಲುವಿಗೆ. 3 ಅನೌನ್ಸ್ ಮಾಡಿದ್ದಾರೆ, ನಿರಂತರವಾಗಿ ಒಂದು ಸೀರೀಸ್ ಥರ ಹೋಗಲಿ ಅಂತ ಅನ್ನೋವಂಥದ್ದು ನನ್ನಿದು. ಮನೆ ಮಂದಿ ಎಲ್ಲ ಕುತ್ಕೊಂಡು ಹೆಸರಿಗೆ ಮಾತ್ರ ಇದು ಅಯೋಗ್ಯ ಅಂತ ಅನ್ನೋವಂಥದ್ದು, ಆದರೆ ಇವರೆಲ್ಲ ಸೇರಿಕೊಂಡು ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡಿ ನಕ್ಕು ನಲಿಬೋದಾದಂಥ ಯೋಗ್ಯವಾದ ಸಿನಿಮಾ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಎಲ್ಲ ಥರದ ಸೀರೀಸ್ ಬರ್ತಾ ಇರಲಿ, 3, 4 ಆಗಲಿ, 4, 5 ಆಗಬೇಕು. ಆಲ್ ದಿ ಬೆಸ್ಟ್. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ತೀನಿ. ಧನ್ಯವಾದ. ಥ್ಯಾಂಕ್ ಯು.